ನಟ ದೊಡ್ಡವನು ಈ ಪ್ರಶ್ನೆಗೆ ಉತ್ತರ ಸಿಗೋದು ಈ ರಿಜೆಕ್ಟೆಡ್ ಇಟ್ಸ್ ನೋಡಿದಾಗ. ಒಂದೇ ಒಂದು ನೋ ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡಿದ್ದು ಹೇಗೆ ಗೊತ್ತಾ? ಇಲ್ಲಿದೆ ನೋಡಿ ಮಿಸ್ ಆದ ಸೂಪರ್ ಹಿಟ್ ಸಿನಿಮಾ ಕಥೆಗಳು. ಬಾಹುಬಲಿಯಾಗಬೇಕಿದ್ದ ಹೃತಿಕ್ ರೋಷನ್. ಹೌದು, ರಾಜಮೌಳಿ ಅವರು ಬಾಹುಬಲಿ ಕತೆ ಹಿಡಿದು ಮೊದಲು ಹೃತಿಕ್ ರೋಷನ್ ಹತ್ರ ಹೋಗಿದ್ರಂತೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಹೃತಿಕ್ ರೋಷನ್ ಒಪ್ಕೊಂಡಿದ್ರೆ ಶಿವಗಾಮಿ ಮಗನಾಗಿ ನಾವು ಪ್ರಭಾಸ್ ಬದಲಿಗೆ ಹೃತಿಕ್ ರೋಷನ್ ನೋಡ್ಬೇಕಿತ್ತು. ಹೃತಿಕ್ ಅವರು ಆಗಷ್ಟೇ ಜೋಧಾ ಅಕ್ಬರ್ ಚಿತ್ರದ ಚಿತ್ರೀಕರಣ ಮುಗಿಸಿದ್ರು. ತಕ್ಷಣವೇ ಮತ್ತೊಂದು ಐತಿಹಾಸಿಕ ಅಥವಾ ಪೀರಿಯಡ್ ಡ್ರಾಮಾ ಚಿತ್ರ ನಟಿಸಲು ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋ ವರದಿ ಕೂಡ ಆಗಿದೆ. ಸೌತ್ ನಲ್ಲೂ ಇಂಥದ್ದೇ ಕತೆ. ಪುಷ್ಪ ವರ್ಸಸ್ ಮಹೇಶ್ ಬಾಬು. ಪುಷ್ಪರಾಜ್ ಆಗಿ ಅಲ್ಲು ಅರ್ಜುನ್ ಮ್ಯಾನರಿಸಂಗೆ ಇಡೀ ದೇಶ ಫಿದಾ ಆಗಿದೆ. ಆದ್ರೆ ನಿರ್ದೇಶಕ ಸುಕುಮಾರ್ ಮೊದಲು ಹೋಗಿದ್ದು ಮಹೇಶ್ ಬಾಬು ಹತ್ತಿರ. ಸಾಫ್ಟ್ ಇಮೇಜ್ ಇರೋ ಮಹೇಶ್ ಬಾಬುಗೆ ಈ ರಗಡ್ ಲುಕ್ ಸೆಟ್ ಆಗಲ್ಲ ಅಂತ ಅವರು ಹಿಂದೆ ಸರಿದ್ರಂತೆ. ಅನಿಮಲ್ ಆಗ್ಬೇಕಿತ್ತು ರಣವೀರ್, ಆದ್ರೆ ಆಗಿದ್ದು ರಣಬೀರ್. ಇವತ್ತು ಅನಿಮಲ್ ಅಂದ್ರೆ ರಣಬೀರ್ ಕಪೂರ್ ನೆನಪಾಗ್ತಾರೆ, ಆದ್ರೆ ಈ ಪಾತ್ರ ಮೊದಲು ಹೋಗಿದ್ದು ರಣವೀರ್ ಸಿಂಗ್ ಹತ್ರ. ಸಿನಿಮಾ ತುಂಬಾನೇ ಡಾರ್ಕ್ ಆಗಿದೆ ಅಂತ ಅವರು ಬೇಡ ಅಂದ್ರಂತೆ. ಈ ಒಂದು ನೋ ರಣವೀರ್ ಕೆರಿಯರ್ ನಲ್ಲಿಯೇ ಅತಿ ದೊಡ್ಡ ಹಿಟ್ ತಂದ್ಕೊಡ್ತು. ಒಂದ್ ಕಡೆ ರಣವೀರ್ ರಿಜೆಕ್ಟ್ ಮಾಡಿದ್ರೆ, ಇನ್ನೊಂದ್ ಕಡೆ ರಣವೀರ್ ರಾಮ್ಲೀಲಾ ಸಿನಿಮಾನ ರಿಜೆಕ್ಟ್ ಮಾಡಿದ್ರು. ಹೌದು, ಬ್ಲಾಕ್ ಬಾಸ್ಟರ್ ಚಿತ್ರ ರಾಮ್ಲೀಲಾ ಸಿನಿಮಾದ ರಾಮ ಪಾತ್ರಕ್ಕೆ ಮೊದಲು ರಣವೀರ್ ಕಪೂರ್ ಅವರಿಗೆ ಆಫರ್ ನೀಡಲಾಗಿತ್ತು. ರಣವೀರ್ ಈ ಸಿನಿಮಾವನ್ನ ತಿರಸ್ಕರಿಸಿದ್ರು ಅನ್ನೋದಕ್ಕೆ ಯಾವುದೇ ಒಂದು ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅಂದ್ರೆ ಡೇಟ್ಸ್ ಪ್ರಾಬ್ಲಮ್ ಇಂದ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಶಾರುಖ್ ಖಾನ್ ಪಾಲಿಗೆ ಸಲ್ಮಾನ್ ಖಾನ್ ಗಿಫ್ಟ್. ಸಲ್ಮಾನ್ ಖಾನ್ ಅಂದು ಬಾಜಿಗರ್, ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಅಂತಹ ಸಿನಿಮಾಗಳನ್ನ ತಿರಸ್ಕಾರ ಮಾಡದೇ ಇದ್ರೆ ಇವತ್ತು ಶಾರುಖ್ ಖಾನ್ ಬಾಲಿವುಡ್ ನ ಬಾದ್ಶಾ ಆಗ್ತಿರ್ಲಿಲ್ವೇನೋ ಅನ್ನೋ ಕ್ವಶನ್ ಕೂಡ ಮೂಡುತ್ತೆ. ಸಲ್ಮಾನ್ ಬೇಡ ಅಂದಿದ್ದೆ ಶಾರುಖ್ ಖಾನ್ಗೆ ಲಕ್ ಆಯ್ತು. ಇನ್ನು ಇಂಟರ್ಸ್ಟೆಲ್ಲರ್ ಬೇಡ ಅಂದಿದ್ದ ಇರ್ಫಾನ್ ಖಾನ್. ನಂಬೋಕೆ ಕಷ್ಟ ಅಲ್ವಾ? ಹಾಲಿವುಡ್ ನ ಮಾಸ್ಟರ್ ಪೀಸ್ ಇಂಟರ್ಸ್ಟೆಲ್ಲರ್ ಸಿನಿಮಾದಲ್ಲಿ ನಟಿಸೋ ಅವಕಾಶ ಇರ್ಫಾನ್ ಖಾನ್ಗೆ ಬಂದಿತ್ತು. ಆದ್ರೆ ನಮ್ಮ ಪೀಕು ಸಿನಿಮಾಗೆ ಕೊಟ್ಟ ಮಾತಿನಂತೆ ಅವರು ಹಾಲಿವುಡ್ ನ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರು. ಬಾಲಿವುಡ್ ಚಿತ್ರ ಕ್ವೀನ್ ಅನ್ನು ಕರೀನಾ ಕಪೂರ್ ಅವರು ನಿರಾಕರಿಸಿದ್ರು. 2014ರಲ್ಲಿ ಬಿಡುಗಡೆಯಾದ ಕ್ವೀನ್ ಚಿತ್ರ ರಾಣಿ ಪಾತ್ರಕ್ಕೆ ನಿರ್ದೇಶಕ ವಿಕಾಸ್ ಅವರು ಮೊದಲು ಕರೀನಾ ಕಪೂರ್ ಅನ್ನು ಸಂಪರ್ಕಿಸಿದ್ರು. ಕರೀನಾ ಕಪೂರ್ ಅವರು ಆ ಸಮಯದಲ್ಲಿ ಆ ಪಾತ್ರ ನಮ್ಗೆ ಸರಿ ಹೊಂದಲ್ಲ ಅಂತ ಭಾವಿಸಿ ಈ ಒಂದು ಪಾತ್ರನ ತಿರಸ್ಕರಿಸಿದ್ರು. ಸುಲ್ತಾನ್ ಸಿನಿಮಾವನ್ನು ದೀಪಿಕಾ ಪಡುಕೋಣೆ ಅವರು ತಿರಸ್ಕರಿಸಿದ್ರು. ವರದಿಗಳ ಪ್ರಕಾರ ಈ ಒಂದು ಚಿತ್ರದಲ್ಲಿ ನಾಯಕಿಯ ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ ಅಥವಾ ಈ ಒಂದು ಪಾತ್ರದಲ್ಲಿ ಆಳ ಇಲ್ಲ ಎಂದು ಭಾವಿಸಿ ಈ ಒಂದು ಕಾರಣಕ್ಕೆ ಅವರು ಈ ಒಂದು ಆಫರ್ನ ತಿರಸ್ಕರಿಸಿದ್ರು. ಜೊತೆಗೆ ಆ ಸಮಯದಲ್ಲಿ ಅವರು ತುಂಬಾ ಬ್ಯುಸಿ ಇದ್ರು, ಡೇಟ್ಸ್ ಪ್ರಾಬ್ಲಮ್ ಇಂದ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಒಬ್ಬರ ರಿಜೆಕ್ಷನ್ ಮತ್ತೊಬ್ಬರ ಲಕ್ ಆಗ್ಬೋದು, ಆದ್ರೆ ಆ ಅವಕಾಶವನ್ನ ಬ್ಲಾಕ್ ಬಸ್ಟರ್ ಆಗಿ ಬದಲಿಸೋದು ನಟನ ಟ್ಯಾಲೆಂಟ್ ಮಾತ್ರ. ಈ ಲಿಸ್ಟ್ ನಲ್ಲಿ ನಿಮಗೆ ಅಚ್ಚರಿ ತಂದ ರಿಜೆಕ್ಷನ್ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಬಾಲಿವುಡ್ ನ ರಿಜೆಕ್ಟೆಡ್ ಮೂವಿಯ ಬ್ಲಾಕ್ ಬಸ್ಟರ್ ಹಿಟ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.